ಆ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಕಥೆಗಳನ್ನು ಓದುವುದು, ಕಾದಂಬರಿಯನ್ನು ಓದುವುದು ಪ್ರಾರಂಭ ಮಾಡಿದ ಮೇಲೆ ನಾನು ಏಕೆ ಆ ಕಾದಂಬರಿಯನ್ನ ಬರಿಬಾರ್ದು ಅನ್ನುವಂಥದ್ದನ್ನ ನಾನು ಅಲ್ಲಿಂದ ರೂಢಿಸಿಕೊಂಡೆ. ಆಗ ಹೆಚ್ಚು ಬರವಣಿಗೆಯನ್ನ ಪ್ರಾರಂಭ ಮಾಡಿದೆ ಸರ್. ಅಂದ್ರೆ ಈ ಬರವಣಿಗೆ ಸಹಜವಾಗಿ ಒಬ್ಬ ದೊಡ್ಡ ಇವತ್ತು ನೋಡ್ರಿ ನಮ್ಮ ಮೌಲಾನಾ ಮುಸ್ತಾಕ್ ಅವರು ಬರೆಯುವಂಥದ್ದು ಒಬ್ಬ ರಾಜಕಾರಣಿಯಾಗಿ ಒಬ್ಬ ಪತ್ರಕರ್ತೆಯಾಗಿ ರಿಪೋರ್ಟ್ ಮಾಡ್ತಾ ಜನರ ಸಮೀಪ ಹೋಗಿ ಇಲ್ಲಿ ಆ ವ್ಯವಸ್ಥೆ ನೋಡೆ ಅದಕ್ಕೆ ಅನಿಸಿದಂಥ ಬಂಡಾಯದ ರೂಪದಲ್ಲಿ ಕೃತಿಗಳ ರಚನೆ ಮಾಡಲಿಕ್ಕೆ ಶುರು ಮಾಡಿದರು. ಅಂಥ ಒಂದು ಏನಾದರೂ ನಿಮ್ಮ ಜೀವನದಲ್ಲೇ ಬಂದಂಥದ್ದು ಈ ಕೃತಿಗಳ ರಚನೆ ಸಂದರ್ಭದಲ್ಲೇ? ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ನಾನು ಕನ್ನಡ ಉಪನ್ಯಾಸಕ್ಕೆ ಕೆಲಸ ನಿರ್ವಹಿಸುತ್ತಿರುವಾಗ ಸರ್ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಹೆಚ್ಚಿತ್ತು. ಆ ಒಂದು ಸಂದರ್ಭದಲ್ಲಿ ಮಕ್ಕಳು ತಮ್ಮ ಒಂದು ಮನೆಯ ಪರಿಸ್ಥಿತಿಯನ್ನು ಹೇಳಿಕೊಂಡಾಗ, ಒಂದು ಸಮಾಜ ವ್ಯವಸ್ಥೆಯ ಬಗ್ಗೆ ಅವರು ಹೇಳಿದಾಗ ನನಗೂ ಸಹಿತ ಅದರ ಬಗ್ಗೆ ಪ್ರಭಾವ ಬೀರುವಂತಹ ಒಂದಿಷ್ಟು ಕಥೆ ಕವನಗಳನ್ನು ಬರಿಬೇಕತ್ತು ಅನಿಸಿತ್ತು. ಈ ಮೂಲಕ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕವನಗಳನ್ನು, ಕಥೆಗಳನ್ನು ಬರೆಯಲು ಪ್ರಾರಂಭ ಮಾಡಿದ್ದು. ಮೊದಲಿಗೆ ನಾನು ಪ್ರಾರಂಭ ಮಾಡಿದ್ದು, ಆಯ್ಕೆ ಮಾಡಿಕೊಂಡದ್ದು ಕಾದಂಬರಿ. ಬಹಳ ಜನ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಇರುವಂತಹ ಕಾದಂಬರಿಯನ್ನೇ ಏಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಸಹಿತ ಬಹಳ ಜನ ಕೇಳಿದ್ರು ಸರ್. ಆದ್ರೆ ನನಗೆ ಕಾದಂಬರಿಗಳನ್ನು ನಾನು ಏನು 2010ರಲ್ಲಿ KS ಪರೀಕ್ಷೆಯಲ್ಲಿ ಓದಿದಾಗ ಒಂದಿಷ್ಟು ಕಾದಂಬರಿಗಳನ್ನು ನನ್ನ ಕಣ್ಣಲ್ಲಿ ನೀರು ತರಿಸಿದ್ವಿ. ಅಂತ ಸಮಾಜದಲ್ಲಿರುವಂತಹ ಎಷ್ಟೋ ವಸ್ತು ವಿಷಯವನ್ನ ತೆಗೆದುಕೊಂಡು ಕಾದಂಬರಿ, ವಿಶೇಷವಾಗಿ ಕನ್ನಡದ ಕಾದಂಬರಿಕಾರರಲ್ಲೇ ನಿಮ್ಮನ್ನು ಹೆಚ್ಚು ಮನಸ್ಸು ಗೆದ್ದಂತ ಲೇಖಕ ಅಥವಾ ಒಬ್ಬ ಸಾಹಿತ್ಯ ಯಾರಂತ? SL ಭೈರಪ್ಪನವರು ಸರ್. ಅವರ ಕಾದಂಬರಿಗಳು ತುಂಬಾ ಇಷ್ಟ ಆಗ್ತವೆ ಸರ್. ಅನೇಕರು ನಾನು ಕಾದಂಬರಿ ಕುವೆಂಪು ಅವ್ರದ್ದು ಸಹಿತ ನಮ್ಮ ಒಂದು ಅಧ್ಯಯನಕ್ಕಿತ್ತು. ಆ ಕಾದಂಬರಿಯನ್ನು ಓದಿದ್ದೇನೆ. ವಿಶೇಷವಾಗಿ ನೀವು ಇವತ್ತ ಬರವಣಿಗೆಯನ್ನ ಸ್ಟಾರ್ಟ್ ಮಾಡಿದಿರಿ, ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ಜೊತೆಗೆ ಒಂದು ನಿಮ್ಮ ಬದುಕಿಗೆ ಒಂದಿಷ್ಟು ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ. ಈ ಎಲ್ಲ ನಡುವೆ ನೀವು ಈ ಬರವಣಿಗೆಯನ್ನು ಯಾವ ರೂಪದಲ್ಲೇ ಮತ್ತು ಯಾವ ಒಂದು ಪ್ರೆಷರ್ ಇದ್ರೂ ಇಷ್ಟಲ್ಲ ಬರೆಯುವಂಥ ಸ್ಫೂರ್ತಿ ಹೆಂಗೆ ಬಂತು ನಿಮಗೆ? ಹೆಂಗೆ ಬರೀಲಿಕ್ಕೆ ಶುರು ಮಾಡಿದ್ರಿ ಅಂತ? ಸಮಾಜದಲ್ಲಿರುವಂತಹ ಸಮಸ್ಯೆಗಳಾಗಿರಬಹುದು, ಕುಟುಂಬಗಳಲ್ಲಿರುವಂತಹ ಸಮಸ್ಯೆಗಳಾಗಿರಬಹುದು, ಅಥವಾ ಬದುಕಿನ ವಾಸ್ತವಗಳನ್ನು ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ನಾನು ಕಥೆ, ಕವನ, ಕಾದಂಬರಿಯ ವಸ್ತು ವಿಷಯವನ್ನು ಆಯ್ದುಕೊಳ್ಳುತ್ತೇನೆ. ಪ್ರಮುಖವಾಗಿ ನಾನು ಆಯ್ದುಕೊಳ್ಳುವಂಥ ವಸ್ತು ವಿಷಯ ಹೆಣ್ಣು ಮಕ್ಕಳ ಪರಿಸ್ಥಿತಿಯ ಕುರಿತು ಸರ್. ಅದಕ್ಕೆ ನಮ್ಮ ಗೋಕಾವಿ ವಲಯದ ಅನೇಕ ಸಾಹಿತಿಗಳು ಹೇಳ್ತಿರ್ತಾರ, ಹೆಣ್ಣು ಮಕ್ಕಳ ಕುರಿತು ನೀವು ಹೆಚ್ಚು ಬರಿತೀರಿ ಅಂತ. ಅದು ನಮ್ಗೆ ಹೆಚ್ಚು ಮನಸ್ಸನ್ನ ತಟ್ಟುವಂತಹದ್ದು ವಿಷಯ. ಸಹಜವಾಗಿ ನಮ್ಮ ಸಮಸ್ಯೆಗಳು ನಾವು ಹೇಳ್ಕೊಳ್ಳಬೇಕಾಗ್ತದೆ. ನಮ್ಮ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅದಪ್ಪ ಈ ಸಮಾಜದಲ್ಲೇ, ಯಾವ ರೀತಿಯಿಂದಾಗಿ ನಮ್ಮ ಸಮಾಜ ನಮ್ಮನ್ನು ನೋಡ್ತದೆ ಅನ್ನೋಂಥದ್ದು ಸ್ವತಃ ಹೆಣ್ಣಾಗಿ ನಿಮ್ಗೆ ತಿಳಿಯುವಂಥ ವಿಷಯಗಳಾಗ್ತಾವೆ. ವಿಷಯಗಳು ಆ ದೃಷ್ಟಿಯಲ್ಲಿ ನೀವು ತೆಗೆದುಕೊಂಡಿರೋದು ನಾವು ಭಾವಿಸೋಣ. ಈಗ ನೀವು ಇಷ್ಟೆಲ್ಲ ಬರೆದಿದ್ದರಲ್ಲೇ ಮೊದಲು ಆರಂಭ ಮಾಡಿದ್ದು ನೀವು ಕಾದಂಬರಿ ಅಂತ ಹೇಳಿದ್ರಿ. ವಿಶೇಷವಾಗಿ ಕವಿಗಳು ಏನು ಮಾಡ್ತಾ ಇರ್ತಾರಪ್ಪ, ಆರಂಭದಲ್ಲೇ ಕವನಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ.